ಜೈ ಹಿಂದ್ ಭಾರತೀಯರೇ, ಎಲ್ಲರಿಗೂ ವಿಕಿತ್ಯಂ ಮಾಡುವ ನಮಸ್ಕಾರ. ಎಲ್ಲರಿಗೂ ಗೊತ್ತಿದೆ, ನಂದು ಲಾಸ್ಟ್ ವಿಡಿಯೋ ನೋಡಿರ್ಬೋದು, ನೋಡಿಲ್ಲ ಆದರೆ ನೋಡ್ಬೋದು. ಬಡಿವಾಳ ಸ್ಟೇಷನ್ ಹತ್ರ ಒಂದು ಸಿಗ್ನಲಲ್ಲಿ ಚಪ್ರಿ ನನ್ನ ಮಕ್ಕಳು 2-3 ಜನ ಬಂದು, ಈಗ ಅಂದರೆ ಇದು ಸ್ಪ್ಯಾಮ್ ಮಾಫಿಯಾ ಅಂತ ಹೇಳ್ಬೋದು. ಬ್ಯಾಂಗ್ಳೂರಲ್ಲಿ ಬಂದು ನಿಮಗೆ ಹಿಟ್ ಮಾಡೋದು, ಮತ್ತೆ ಕೀ ತೆಗೆಯೋದು, ನೀವು ನನಗೆ ಗಾಡಿಗೆ ಹಿಟ್ ಮಾಡಿದ್ದು ಹಣ ಕೊಡು ಎಲ್ಲ ಕೇಳೋದು, ಇಂಥದ್ದು ಗ್ಯಾಂಗ್ ಇದೆ. ಅವರಿಗೆ ತಪ್ಪಿ ನಾನು ಸಿಕ್ಬಿದ್ದೆ ಇವತ್ತು. ಅವರು ಅಂದರೆ ಒಂದೊಂದು ಟೈಮ್ ಬರ್ದಿತ್ತು ಒಂದು, ಇನ್ನು ಎಲ್ಲರಿಗೂ ಹಿಂಗೆ ಮಾಡಿರ್ಬೋದು, ಅವನು ನನಗೆ ಮಾಡಿದ್ದಾನೆ. ಸೊ ನಾನೇನು ಮಾಡಿದೆ ಅಂದರೆ, ಆ ಟೈಮಲ್ಲಿ ಬಡಿಯಕ್ಕೆ ಬಂದ ಕೀ ತಗೊಂಡ. ಅಲ್ಲಿ ಒಂದು ಪೊಲೀಸ್ ಇದ್ರು, ಕಾನ್ಸ್ಟೇಬಲ್ ಅವರು, ಅಂದರೆ ಟ್ರಾಫಿಕ್ ಪೊಲೀಸ್ ಅವ್ರು ಹಿಡಿದ್ರು. ಮತ್ತು ಅಲ್ಲಿಂದ ನಾವು ಪೊಲೀಸ್ ಸ್ಟೇಷನ್ ಹೋದ್ವಿ, ನಾವು ಕಂಪ್ಲೇಂಟ್ ಕೊಟ್ವಿ. ಆ ವಿಡಿಯೋಸ್ ಎಲ್ಲ ನೋಡಿದಿರಿ, ಹೇಗೆ ಸಾರಿ ಎಲ್ಲ ಕೇಳ್ದ ಅಂತ. ಆದರೆ ನಾನು ಅವನ ಬಗ್ಗೆ ಫುಲ್ ಈಗ ಬ್ಯಾಕ್ಗ್ರೌಂಡ್ ತೆಗೆದೆ, ಕೆಲ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ನೋಡುವ ಪೊಲೀಸ್ ಅವರಿಗೆ ಅದು ಇನ್ಫಾರ್ಮೇಷನ್ ಇಲ್ವಾ ಅಂತ. ನಾನೀಗ ಮಡಿವಾಳ ಪೊಲೀಸ್ ಸ್ಟೇಷನ್ ಹೋಗ್ತಿದ್ದೀನಿ, ನೋಡುವ ಅವ್ರು ಯಾಕೆಂದ್ರೆ ನನಗೆ ಡಾಕ್ಯುಮೆಂಟ್ ಕೊಡ್ತಾರೆ ಹೇಳಿದ್ದಾರೆ. ಸೊ ಯಾಕಂದ್ರೆ ನಮ್ದು ಅಡ್ರೆಸ್ಸು ಅದು ಇದು ಎಲ್ಲ ತಗೊಂಡಿದ್ದಾರೆ, ಅವ್ರದ್ದು ಅಡ್ರೆಸ್ ಏನೆಲ್ಲ ತಗೊಂಡಿದ್ದಾರೆ, ನೋಡುವ ಅವನ ಬ್ಯಾಕ್ಗ್ರೌಂಡ್ ಏನಂತ. ಒಂದು ಆಲ್ರೆಡಿ ಬ್ಯಾಕ್ಗ್ರೌಂಡ್ ನನಗೆ ಸಿಕ್ಕಿದೆ, ಎಲ್ಲ ಇದೆ. ಆದರೆ ಪೊಲೀಸ್ ಅವ್ರು ಏನು ಮಾಡಿದ್ದಾರೆ ನೋಡುವ. ನಾನು ಈ ವಿಡಿಯೋ ಇನ್ನು ನೆಕ್ಸ್ಟ್ ನನಗೆ ಜಸ್ಟಿಸ್ ಸಿಗೋ ತನಕ ನಾನು ಇದು ವಿಡಿಯೋ ಹಾಕ್ತಾ ಇರ್ತೀನಿ. ಯಾಕಂದ್ರೆ ನನಗೆ ಆದದ್ದು ಯಾರಿಗೂ ಆಗಬಾರ್ದು ಬ್ಯಾಂಗ್ಳೂರಲ್ಲಿ. ಸೊ ಇಂಥ ಕದಿಮ ನನ್ನ ಮಕ್ಕಳಿದ್ದಾರೆ ತುಂಬ ಮಂದಿ, ಬಿವೇರ್ ಆಗಿರಿ. ಮತ್ತೆ ನೋಡುವ, ಈಗ ಹೋಗುವ ಮಡಿವಾಳ ಪೊಲೀಸ್ ಸ್ಟೇಷನ್ ಏನು ಹೇಳ್ತಾರೆ ನೋಡುವ. ನಾನು ವಿಡಿಯೋ ಒಳಗಡೆ ಮಾಡೋಕ್ಕೂ ಟ್ರೈ ಮಾಡ್ತೀನಿ, ನೋಡುವ ಏನು ಮಾಡ್ತಾರೆ. ಯಾಕಂದರೆ ಆಸ್ ಆಕ್ಸ್ ಇಂಡಿಯನ್ ಅಥ್ಲೇಟ್ ಗೋಲ್ಡ್ ಮೆಡಲ್ ನಮಗೆ ಇಲ್ಲಿ ಸೇಫ್ಟಿ ಇಲ್ಲ ಅಂದರೆ ಮತ್ತೆ ಏನು ಮಾಡೋದು. ಇದು ಈಗ ಬ್ಯಾಂಗ್ಳೂರ್ ಹೋಗಿ ಪಾಕಿಸ್ತಾನ ಆಗ್ತಿದೆ, ನೋಡ್ಬೋದು. ಬಾಂಬ್ ಬ್ಲಾಸ್ಟ್ ಆಯಿತು ವಿಧಾನಸೌಧದೊಳಗೆ ಜೈ ಪಾಕಿಸ್ತಾನ್ ಹೇಳ್ತಾರೆ. ಅದ ನಂತರ ಯಾರೋ ಹನುಮಾನ್ ಚಾಲೀಸ್ ಮೆಡಿಕಲ್ ಸ್ಟೋರ್ ಹಾಕಿದಕ್ಕೆ ಅವ್ರಿಗೆ ಬಂದು ನೋಡಿದ್ದಾರೆ. ಈಗ ನೋಡಿ ಹಿಂಗೆ ನನ್ನ ಮೇಲೂ ಅಟ್ಯಾಕ್ ಟ್ರೈ ಮಾಡಿದ್ರು. ಪುಣ್ಯಕ್ಕೆ ನಾನು ಕಾನೂನು ಕೈ ತಗೊಳ್ಳಿಲ್ಲ. ನಾನು ಮಾರ್ಷಲ್ ಆರ್ಟ್ಸ್ ಆಗಲಿ ನಂದು ಕಾಂಬ್ಯಾಕ್ಟ್ ಸ್ಕಿಲ್ಸ್ ಯೂಸ್ ಮಾಡಿಲ್ಲ ಅವನಿಗೆ. ನಾನು ಆಸ್ ಅ ಲಾ ಪ್ರಕಾರ ಹೋಗಿದ್ದೀನಿ, ಲಾ ಬಗ್ಗೆ ನಂಬಿಕೆ ಇಟ್ಟಿದ್ದೀನಿ. ನೋಡುವ, ನಾನೀಗ ಹೋಗ್ತಿದ್ದೀನಿ ಮಡಿವಾಳ ಪೊಲೀಸ್ ಸ್ಟೇಷನ್, ನೋಡುವ ಏನು ಮಾಡ್ತಾರಂತ. ಅಲ್ಲಿದ್ದು ಪೊಲೀಸ್ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ತನಕ, ನೋಡುವ ಏನು ಮಾಡ್ತಾರಂತ. ಸೊ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿ ಬಂದೆ. ಸೊ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟೆ ಅವರಿಗೆ. ಸೊ ಅವನು ಹೆಸರು ಸುಳ್ಳು ಹೇಳಿದ್ದ, ಅರ್ಜುನ್ ಅಂತ. ಅವನ ಹೆಸರು ಅರ್ಜುನ್ ಅಲ್ಲ. ಸೊ ನೈಟಲ್ಲಿ ಬೇರೆ ಇದ್ದರು ನಮ್ಮದು ಪೊಲೀಸ್, ಈಗ ಡೇಯಲ್ಲಿ ಬೇರೆ ಇದ್ದಾರೆ. ಅವರಿಗೆ ಪುನಃ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅವರು ನನಗೆ ಫುಲ್ ಪರ್ಮಿಷನ್ ಕೊಟ್ಟರು. ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ಐ ಆಮ್ ರೆಡಿ ಟು ಡೂ ಮೆನಿ ಥಿಂಗ್ಸ್ ಫಾರ್ ಹಿಮ್. ಇನ್ನು ಯಾಕಂದ್ರೆ ನಿನ್ನೆಯಿಂದ ಅಂದರೆ ಅವ್ರು ಹೇಳಿದರು ನಿಮಗೆ ಮಾಡ್ಬೋದು ಅಂತ. ಸೊ ನಾನು ಹೇಳ್ತೀನಿ ಏನು ಮಾಡ್ಬೋದು ಅಂತ ಹೇಳಿದ್ರಂತ. ಸೊ ಈಗ ಅವನನ್ನು ಪುನಃ ಕರೆಸ್ತಿದ್ದಾರೆ, ಯಾಕೆಂದರೆ ಅವನು ಸುಳ್ಳು ಹೇಳಿದ್ದಾನೆ. ಅವನದೆಲ್ಲ ಡಾಕ್ಯುಮೆಂಟ್ ತೆಗೆದಿದ್ದೀನಿ ನಾನು. ನೋಡುವ ಏನು ಮಾಡ್ತಾರಂತ ಪೊಲೀಸ್ ಅವರು. ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ ನಿಮಗೆ. ಸೊ ಒಳ್ಳೆ ಕೋಆಪ್ರೇಟ್ ಮಾಡಿದರು ಮಡಿವಾಳ ಪೊಲೀಸ್ ಸ್ಟೇಷನ್. ಸೊ ನೋಡುವ ಏನೆಲ್ಲ ಮಾಡ್ತಾರಂತ. ಯಾಕಂದರೆ ಅವನು ನನಗೆ ಡಾಕ್ಯುಮೆಂಟ್ ಬೇಕಿತ್ತು, ಅವನ ಅವನ ಹೆಸರು ವಿತ್ ಪ್ರೂಫು. ಸೊ ಅದು ತಗೊಂಡಿದ್ದಾರಂತೆ ನೈಟ್ ಅವರು. ಸೊ ಅವ್ರು ಬಂದ ಮೇಲೆ ಅವ್ರದ್ದೆಲ್ಲ ಡೀಟೇಲ್ ತಗೊಳ್ಳುವ, ಸಿಗುವ ನೆಕ್ಸ್ಟ್ ವಿಡಿಯೋಲ್ಲಿ ಎಲ್ಲ ಅವ್ರದ್ದು ವಿಷಯ ಹಾಕ್ತೀನಿ, ನೋಡುವ.